ಹೋಗ್ಬೇಡ್ರಿ, ಎಲ್ಲ ಅಭಿವೃದ್ಧಿ ಆಗ್ಯದ ಅಂತೇಳಿ. ಒಂದು ಸ್ವಲ್ಪ ಒಳಗೆ ನೋಡ್ರಿ ಪರಿಸ್ಥಿತಿ ಹೆಂಗೆ ಅಂತೇಳಿ. ಅದಕ್ಕೆ ಮತದಾರರಲ್ಲಿ ಹೇಳೋದಿಷ್ಟ 300 ಲಕ್ಷ ಕೋಟಿಗಳು ನಮ್ಮಲ್ಲಿ ಬಂದಿದ್ರೆ ನಾವು ನಿಶ್ಚಿತವಾಗಿಯೂ ಇವತ್ತು ಓಪನ್ ಮಾರ್ಕೆಟ್ ಪರವಾಗಿ ನಿಲ್ಲುವಂಥ ಪ್ರಸಂಗ ಇರ್ತಿತ್ತು. ದುಡ್ಡು ಕೊಡಾರ ಇಲ್ಲ ಇಲ್ಲೇ. ಮತ್ತು ಇನ್ನೊಂದು ವರದಿಗಳ ಪ್ರಕಾರ ನಾವೆಲ್ಲ ಎದ್ರ ಮೇಲೆ ಡಿಪೆಂಡ್ ಆಗಿವಪ್ಪ ಅಂತಂದ್ರೆ ನಮ್ಮ ಸೆಬಿ ಅಥವಾ ನಮ್ಮ ಶೇರ್ ಮಾರ್ಕೆಟ್ ಮೇಲೆ. ಶೇರ್ ಮಾರ್ಕೆಟ್ ದಿನದಿಂದ ದಿನಕ್ಕೆ ವಿದೇಶಿಯರು ತಮ್ಮ ದುಡ್ಡನ್ನು ಹಿಂತಕೊಳ್ತಾ ಇದ್ದಾರೆ, ದುಡ್ಡು ಹಾಕ್ತಾ ಇಲ್ಲ ಅಲ್ಲೇ. ದಿನ 50,000 ಕೋಟಿ 40,000 ಕೋಟಿ ರೂಪಾಯಿಗಳು 1 ಲಕ್ಷ ಕೋಟಿ ಹಿಂಗೆ ನಡೀತಾ ಇದೆ. ಅದರಲ್ಲೂ ಯಾಕಂದರೆ ಉದ್ಯಮಗಳಿಲ್ಲ, ಇಲ್ಲಿ ತಯಾರಿಕಾ ಸಂಸ್ಥೆಗಳಿಲ್ಲ, ಘಟಕಗಳಿಲ್ಲ, ಹೀಗಾಗಿ ಉದ್ಯೋಗ ಸೃಷ್ಟಿ ಇಲ್ಲ ಅನ್ನುವ ಭಯ ಎಲ್ಲ ಕಡೆ ಮೂಡ್ತಾ ಇದೆ. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ಮೋದಿಯವರು ಹೇಳುತ್ತಿರುವಂಥ ಒಂದು ಅಭಿವೃದ್ಧಿ 2047ರಲ್ಲಿ ಅಭಿವೃದ್ಧಿ ದೇಶ ಆಗ್ತೀವಿ ನಾವು, ವಿಕಸಿತ ದೇಶ ಆಗ್ತೀವಿ ಅನ್ನೋದಕ್ಕೆ ಇವು ವಾಸ್ತವಗಳ ಬಗ್ಗೆ ತಳಕ್ಕೆ ಹಾಕಿ ವಿಮರ್ಶೆಯನ್ನು ನೋಡಬೇಕಾಗ್ಯದ. ಎಲ್ಲಿ ಬಂದವು 300 ಲಕ್ಷ ಕೋಟಿಗಳು ಅಥವಾ 12 ಟ್ರಿಲಿಯನ್ ಡಾಲರ್ಗಳು, ಅವುಗಳ ನಿಜವಾದ ಒಂದು ಶ್ವೇತಪತ್ರ ಹೊರಡಿಸಿ ನಮ್ಮ ಮೋದಿಯವರು ನಮಗೆ ತಿಳಿಸ್ಬೇಕಾಗ್ಯದ. ಎಲ್ಲೆಲ್ಲಿ ಇನ್ವೆಸ್ಟ್ ಆಗ್ಯದ, ಎಷ್ಟು ಆಯಿತು, ಎಷ್ಟು ಮಂದಿ ನೌಕರಿ ಅದಾರ, ಎಷ್ಟು ಉದ್ಯೋಗಗಳು ಸೃಷ್ಟಿ ಆದವು ಅನ್ನೋದನ್ನು ಸಹಿತ ಇವತ್ತು ಸ್ಪಷ್ಟೀಕರಣ ನೀಡಿ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಅಂದಾಗ ಮೋದಿಯವರು ನಮ್ಮಂಥ ಪ್ರಸಂಗ ಬರ್ತದೆ. ಯಾಕಂದರೆ ಮೋದಿಯವರು ಅವರು ವಿಶೇಷವಾಗಿ ಗಣತಿ, ಜನಗಣತಿ ಆಯಿತು, ಜಾತಿ ಗಣತಿ ಆಯಿತು, ಹಣದ ಗಣತಿ ಆಯಿತು, ಸೇಜ್ ರಿಪೋರ್ಟ್ಸ್ ಕಳೆದ 14 ವರ್ಷಗಳಲ್ಲಿ ಎಲ್ಲಿದೆ ಕೇಂದ್ರ ಸರ್ಕಾರ, ಯಾವಾಗ ಕೊಟ್ಟದು ಕೇಂದ್ರ ಸರ್ಕಾರ? ಒಂದು ಲಾಸ್ಟ್ ಏನೋ ಬಂದಿತ್ತು ಈ ಒಂದು ಉತ್ತರ ಭಾರತದ ಒಂದು ರೋಡದ ಬಗ್ಗೆ 18 ಕೋಟಿ ರೂಪಾಯಿ ಒಂದು ಕಿಲೋಮೀಟ್ರಿಗೆ ಇಟ್ಟಿದ್ರೆ ಅದು ಖರ್ಚಾಗಿದ್ದು 250 ಕೋಟಿ ರೂಪಾಯಿಗಳಾಗಿತ್ತು ಅನ್ನೋದು ಒಂದು ರಿಪೋರ್ಟ್ ಬಂದ ತಕ್ಷಣ ಅದರ ನಂತರದಲ್ಲಿ ಯಾವ ಬಂದಿಲ್ಲ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಇವತ್ತು ವಿಚಾರ ಮಾಡಬೇಕಾಗ್ಯದ. ಈ ಓಪನ್ ಮಾರ್ಕೆಟ್ ನಮಗೆ ಬೇಕಾ? ಎಲ್ಲಿ ಹೋದವು 300 ಲಕ್ಷ ಕೋಟಿಗಳು ಇನ್ವೆಸ್ಟ್ ಆದುವ ಇಲ್ವಾ? ಆಗಿದ್ರೆ ಎಲ್ಲಿದೆ ಉದ್ಯೋಗ? ಕೇಳ್ರಿ, ನಿಮಗಾಗಿ ಹೇ ಸೀತಾರಾಮ್. ಇದನ್ನು ನೋಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಜೊತೆಗೆ ಅನ್ಯಾಯದ ವಿರುದ್ಧ, ಭ್ರಷ್ಟ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿರಿ. ಸಜ್ಜಾಗೋದ್ರಿಂದ ಹೋರಾಟ ಮಾಡಿ ರೋಡ್ ಇಳಿಬೇಕಾಗಿಲ್ಲ. ಮತದಾನ ಸಂದರ್ಭದಲ್ಲೇ ಇವ್ರು ಸಜ್ಜಲ್ಲಿ ಅನಿಸ್ಲಿಕ್ಕೆ ಅದನ್ನು ನೋಟ ಬಳಸ್ರಿ, ಮನೆಗೆ ಕಳಿಸ್ರಿ, ಹೊಸದಾಗಿ ಹೊಸ ಸಮಾಜ ಕಟ್ಟ್ರಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅನ್ಸದೆ ಸೀತಾರಾಮ್, ಇದು ಸತ್ಯದ ಕೈಗೆ ವಂದನೆಗಳು.